ಅದಕ್ಕೆ ಈ ಕಾನೂನಿನೊಳಗೆ ದಂಡ ಇದೆ. ಅಂದ್ರೆ ದಂಡ ಎಷ್ಟು ಅಂದ್ರೆ 250 ಕೋಟಿ ಅದಕ್ಕೂ ಹೆಚ್ಚು ದಂಡ ವಿಧಿಸುವಂತ ಅವಕಾಶ ಇದೆ. ಈ ಆಕ್ಟ್ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಂತ. ಈ ನಾಮಿನೇಷನ್ ಅನ್ನೋ ಕಾನ್ಸೆಪ್ಟ್ ನ ಫಾರ್ ದಿ ಫಸ್ಟ್ ಟೈಮ್ ಪ್ರಪಂಚದೊಳಗೆ ಮೊದಲನೇ ಬಾರಿ ಈ ಪರ್ಸನಲ್ ಡೇಟಾ ಅಥವಾ ವೈಯಕ್ತಿಕ ಮಾಹಿತಿಗೆ ಇಂಡಿಯಾದೊಳಗೆ ಈ ಕಾನೂನು ಮೂಲಕ ತರ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಸೈಬರ್ ಅಪರಾಧಗಳನ್ನು ಕಡಿಮೆ ಮಾಡೋದಕ್ಕೋಸ್ಕರ ಹೊಸದಾಗಿ ಬಂದಿರುವ ಕಾನೂನು ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆಕ್ಟ್ 2023. ಹಾಗಂದರೆ ಏನು, ಇದರ ಉಪಯೋಗವನ್ನು ಹೇಗೆ ಪಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಖ್ಯಾತ ಸೈಬರ್ ಕಾನೂನು ತಜ್ಞರಾದ ವಿಜಯ್ ಶಂಕರ್ ಅವರು. ಕಂಪ್ಯೂಟರ್ಗಳು, ಮೊಬೈಲ್ಗಳು ಹಾಗೂ ಈ ವೇರಬಲ್ಸ್ ಅಂತ ಏನು ಹೇಳ್ತೀವಿ, ಅಂದ್ರೆ ಈ ತರ ವಾಚು, ಆ ತರಹ ಬೇಕಾದಷ್ಟು ಸೈಬರ್ ಡಿವೈಸಸ್ ಅನ್ನ ಜನಗಳು ಯೂಸ್ ಮಾಡ್ತಾರೆ. ಒಂದು ಇದು ನಮ್ಮ ಪ್ರಗತಿಯ ಸಂಕೇತ ಅಂತ ಹೇಳ್ಬೋದು. ಆದ್ರೆ ಅದ್ರ ಜೊತೆಗೇನೆ ನಾವು ಹಲವಾರು ರೀತಿ ಸೈಬರ್ ಅಪರಾಧಗಳ ಒಂದು ಜಾಲದಲ್ಲಿ ಸಿಕ್ಕಾಕೊಳ್ತಾ ಇದ್ದೀವಿ. ಬ್ಯಾಂಕ್ ವ್ಯವಹಾರಗಳು ಈಗ ಎಲ್ಲ UPI ವ್ಯವಹಾರಗಳಾಗ್ತಾ ಇದೆ. ಜನಗಳಿಗೆ ಅದ್ರ ಹಿಂದೆ ಹೇಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ. ಯಾವುದೋ ಒಂದು QR ಕೋಡ್ ಆ ಥರದನ್ನ ಇಟ್ಕೊಂಡು ಸ್ವಲ್ಪ ಅರ್ಧಂಬರ್ಧ ತಿಳ್ಕೊಂಡವರೆಲ್ಲ ಈಗ ಮೊಬೈಲ್ ಮೂಲಕ ವ್ಯವಹಾರಗಳು ಮಾಡ್ತಾ ಇರ್ತಾರೆ. ಸೊ ಈ ಒಂದು ಕಾಂಟೆಕ್ಸ್ಟ್ ಒಳಗೆ ಅಂದ್ರೆ ನಾವು ಡಿಜಿಟಲ್ ಇಂಡಿಯಾ ಅಂತ ಏನ್ ಹೇಳ್ತೀವಿ, ಆ ರೀತಿ ನಾವು ಡೆವಲಪ್ಮೆಂಟ್ ಆಗ್ತಾ ಇದ್ದಾಗ ಅದ್ರ ಜೊತೆಗೆ ಈ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಜೊತೆಗೆ ನಾವು ಅಪರಾಧಗಳನ್ನ ಹೇಗೆ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಂಡಿಯಾದೊಳಗೆ ಈಗಾಗಲೇ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಥವಾ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಂತ 2000 ವರ್ಷದೊಳಗೆ ಗವರ್ಮೆಂಟ್ನವ್ರು ಇಂಟ್ರೊಡ್ಯೂಸ್ ಮಾಡಿದ್ರು. ಅದರೊಳಗೆ 2008 ಸ್ವಲ್ಪ ಬದಲಾವಣೆಗಳು ಮಾಡಿ ಒಂದು ರೀತಿ ಕಾನೂನಿನ ಒಂದು ಚೌಕಟ್ಟನ್ನ ಸರ್ಕಾರ ಕ್ರಿಯೇಟ್ ಮಾಡಿತ್ತು. ಆ ಕಾನೂನಿನ ಚೌಕಟ್ಟಿನೊಳಗೆ ಯಾರಿಗಾದರೂ ಒಂದು ಎಲೆಕ್ಟ್ರಾನಿಕ್ ಉಪಕರಣದಿಂದ ಏನಾದರೂ ತೊಂದರೆ ಆದ್ರೆ, ಅದು ಮೊಬೈಲೇ ಆಗಿರ್ಬೋದು, ಕಂಪ್ಯೂಟರೇ ಆಗಿರ್ಬೋದು, ಬೇರೆ ಏನಾದರೂ ಆಗಿರ್ಬೋದು, ಅವ್ರಿಗೆ ರಿಲೀಫ್ ಕೊಡೋದಕ್ಕೋಸ್ಕರ ಈ ಕಾನೂನಿನೊಳಗೆ 2 ವಿಧವಾದ ಒಂದು ರಿಲೀಫ್ ಸಿಗ್ತಾ ಇತ್ತು. ಒಂದು, ಅಕಸ್ಮಾತ್ ಏನಾದ್ರು ಹಣಕಾಸು ಲಾಸ್ ಆಗಿದ್ರೆ ಅದನ್ನ ರಿಕವರ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರೋಸೆಸ್ ಇತ್ತು. ಜೊತೆಗೆ ಪ್ರಾಸಿಕ್ಯೂಷನ್ ಅಂದ್ರೆ ಪೊಲೀಸ್ನವರು ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಕೊಡುವಂತ ಅವಕಾಶ ಕೂಡ ಇತ್ತು. ಕೆಲವು ಅಪರಾಧಗಳಿಗೆ 1 ವರ್ಷ ಜೈಲು, 3 ವರ್ಷ ಜೈಲು ಅಂತ ಇತ್ತು. ಕೆಲವೊಂದು ಅಪರಾಧಗಳಿಗೆ 10 ವರ್ಷ ಜೈಲು, ಒಂದು ಅಟ್ಲೀಸ್ಟ್ ಸೈಬರ್ ಟೆರರಿಸಮ್ ಅನ್ನೋ ವಿಚಾರಕ್ಕೆ ಲೈಫ್ ಇಂಪ್ರಿಸನ್ಮೆಂಟ್ ಕೂಡ ಆ ಕಾನೂನಿನೊಳಗೆ ಇತ್ತು. ಸಿವಿಲ್ ರೆಮಿಡೀಸ್ ಅಂದ್ರೆ ಯಾರಿಗಾರು ಏನೋ ನಷ್ಟ ಆಗಿದ್ರೆ ಆ ನಷ್ಟ ತುಂಬಿಕೊಡೋದು, ಅದಕ್ಕೆ 5 ಕೋಟಿವರೆಗೂ ಒಂದು ಸುಲಭವಾದ ಒಂದು ಅಡ್ಜುಡಿಕೇಶನ್ ಸಿಸ್ಟಮ್ ಅಂತ ಮಾಡಿದ್ರು. ಅಂದ್ರೆ ಒಬ್ರು IT ಸೆಕ್ರೆಟರಿ ಸ್ಟೇಟ್ನವರು ಅವರನ್ನೇ ಜಡ್ಜ್ ಅಂತ ಪರಿಗಣಿಸಿ ಅವರ ಮೂಲಕ ಸುಲಭವಾಗಿ ಒಂದು ಪರಿಹಾರ ಕೊಡುವಂತ ವ್ಯವಸ್ಥೆ ಇತ್ತು. ಅದ್ರ ಮೇಲೆ ಅಫ್ಕೋರ್ಸ್ ಕೋರ್ಟ್ಗಳಿದ್ವು, ಹೈಕೋರ್ಟು ಇದೆ, ಸುಪ್ರೀಂ ಕೋರ್ಟು ಇದೆ. ಎಲ್ಲ ರೀತಿ ಒಂದು ರೀತಿಯೊಳಗೆ ಜನಗಳು ಅವರ ನಷ್ಟವನ್ನ ತುಂಬಿಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದಾಗಿತ್ತು. ಈ ಹೊಸ ಟೆಕ್ನಾಲಜಿ ಕ್ರೈಮ್ ಒಳಗೆ ಒಂದು ಈ ಕಂಪನಿಗಳನ್ನ ಅಫೆಕ್ಟ್ ಮಾಡುವಂತ ಕ್ರೈಮ್ಗಳು ಬರ್ತಾ ಇದೆ. ಅದು ಏನು ಅಂದ್ರೆ ಈ ರ್ಯಾನ್ಸಮ್ ವೇರ್ ಅಂತ ಅಂತೀವಿ. ಅಂದ್ರೆ ಒಂದು ಕಂಪನಿ ಅದ್ರ ಡೇಟಾನೆಲ್ಲ ಇಟ್ಕೊಂಡಿದ್ದಾಗ ಒಬ್ಬ ಹ್ಯಾಕರು ಬಂದು ಅದನ್ನೆಲ್ಲ ಒಂದು ಎನ್ಕ್ರಿಪ್ಟ್ ಮಾಡ್ಬಿಟ್ಟು ನನಗೆ ಇಷ್ಟು ದುಡ್ಡು ಕೊಟ್ರೆ ಮಾತ್ರ ನಾನು ನಿಮ್ಗೆ ಪಾಸ್ವರ್ಡ್ ಕೊಡ್ತೀನಿ ಅನ್ನೋ ತರ, ಇದು ಒಂಥರ ಈ ಎಕ್ಸ್ಟ್ರಾಕ್ಷನ್ ಅಂತೀವಲ್ಲ, ಕಿಡ್ನಾಪ್ ಅಂತೀವಲ್ಲ, ಆ ರೀತಿ ಕ್ರೈಮ್ಗಳು. ಈ ತರ ಟೆಕ್ನಾಲಜಿ ವರ್ಲ್ಡ್ ಒಳಗೆ ಒಂದು ಅಪರಾಧಗಳು ಮುಂದೆ ಹೋಗ್ತಾ ಇದೆ. ಈ ಹೆಚ್ಚಿನ ಅಪರಾಧಗಳ ಹಿಂದೆ ಫಿಶಿಂಗ್ ಅಂತ ಒಂದು ಇರುತ್ತೆ. ಅಂದ್ರೆ ಫಿಶಿಂಗ್ ಅಂದ್ರೆ ಒಂದು ಇಮೇಲು ಅಥವಾ ಮೊಬೈಲ್ ಕಾಲ್ ಮಾಡಿ ಅವ್ರಿಗೆ ಮೋಸ ಮಾಡಿ ಅವರಿಂದ OTP ತಗೊಳ್ಳೋದು, ಆ ತರ ಮಾಡಿ
ಕ್ರೈಮ್ ಮಾಡೋದು ಇರುತ್ತೆ. ಆ ಫಿಶಿಂಗ್ ಮಾಡೋದ್ರೊಳಗೆ ಈ ಹೊಸ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನೆಲ್ಲ ಜನ ಈಗ ಯೂಸ್ ಮಾಡ್ತಾ ಇದ್ದಾರೆ, ಅಂದರೆ ಅಪರಾಧಿಗಳು ಯೂಸ್ ಮಾಡ್ತಾ ಇದ್ದಾರೆ. ಅದರೊಳಗೆ ಕೆಲವು ಭಾಗಗಳು ಇಂಡಿಯಾದೊಳಗೆ ಈ ಜಮ್ತಾರ ಅಂತೀವಿ ಅಥವಾ ನೂ ಅಂತೀವಿ ರಾಜಸ್ಥಾನದೊಳಗೆ, ಆ ಕೆಲವು ಏರಿಯಾಗಳೊಳಗೆ ಇಡೀ ಒಂದು ಹಳ್ಳಿನೇ ಒಂದು ಸೈಬರ್ ಕ್ರೈಮ್ ವಿಲೇಜ್ಗಳಾಗ್ಬಿಟ್ಟಿದೆ. ಒಂಥರ ಮಾಫಿಯಾ ಥರ ಇಡೀ ಇದೆ ಮಾಫಿಯಾ. ಅಲ್ಲಿ ಪೊಲೀಸ್ನವ್ರಿಗೂ ಏನು ಮಾಡೋಕ್ಕಾಗ್ತಾ ಇಲ್ಲ. ಕೆಲವು ಸಲ ಯಾರನ್ನಾರು ಅರೆಸ್ಟ್ ಮಾಡಿದ್ರೆ ಜನಗಳೆಲ್ಲ ಸೇರಿ ಪೊಲೀಸ್ನವ್ರನ್ನ ಓಡಿಸಿರುವಂಥ ಉದಾಹರಣೆಗಳು ಇದೆ. ಆ ರೀತಿ ಸೈಬರ್ ಕ್ರೈಮ್ ಸೆಂಟರ್ಗಳು ಡೆವಲಪ್ ಆಗಿರೋದ್ರಿಂದ ಈಗ ದಿನಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಒಂದು ಕ್ರೈಮ್ ಆಗ್ತಾ ಇದೆ. ಭಾರತದೊಳಗೆ ಈ ಹಳೆಯ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಥವಾ ಮಾಹಿತಿ ತಂತ್ರಜ್ಞಾನ ಕಾಯಿದೆ ಜೊತೆಗೆ ಮತ್ತೊಂದು ಬಹಳ ಮುಖ್ಯವಾದ ಒಂದು ಕಾನೂನನ್ನ ಸರ್ಕಾರದವರು ತಂದಿದ್ದಾರೆ. ಅದು ಆಕ್ಚುಲಿ ಹೋದ ವರ್ಷ ಆಗಸ್ಟ್ ಒಳಗೆ ಪಾಸ್ ಆಯಿತು. ಇನ್ನೂ ಅದಕ್ಕೆ ರೂಲ್ಸ್ ಎಲ್ಲ ಇನ್ನೇನು ಬರಬೇಕು. ಈ ವರ್ಷ ಅದು ಬಹುಶಃ ಅದು ಎಫೆಕ್ಟ್ಗೆ ಬರುತ್ತೆ. ಈ ಆಕ್ಟ್ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಂತ. ಇದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಇರೋದನ್ನ ಸ್ವಲ್ಪ ಇನ್ನು ಬಲಪಡಿಸುತ್ತೆ ಅಂತ ಹೇಳ್ಬೋದು. ಈ ವೈಯಕ್ತಿಕ ಮಾಹಿತಿಯನ್ನ ಪ್ರೊಟೆಕ್ಟ್ ಮಾಡೋದು ಈ ಸೈಬರ್ ಕ್ರೈಮ್ ಅಪರಾಧವನ್ನ ಕಡಿಮೆ ಮಾಡೋದಕ್ಕೂ ಒಂದು ಮುಖ್ಯವಾದ. ಈ ಪ್ರೈವಸಿ ಕಾನೂನು ಯಾತಕ್ಕೆ ಬಂತು ಅಂತಂದ್ರೆ, ಈಗ 2017 ಸುಪ್ರೀಂ ಕೋರ್ಟು ಒಂದು ಕೇಸ್ ಜಡ್ಜ್ಮೆಂಟ್ ಕೊಟ್ಟು, ಅದಕ್ಕೆ ಪುಟ್ಟಸ್ವಾಮಿ ಕೇಸ್ ಅಂತ ಹೇಳ್ತೀವಿ ನಾವು. ಪುಟ್ಟಸ್ವಾಮಿನವರು ಒಬ್ಬರು ಜಸ್ಟಿಸ್ ಆಗಿದ್ರು, ಅವರು ಬೆಂಗಳೂರಿನವರೇನೆ, ಜಸ್ಟಿಸ್ ಪುಟ್ಟಸ್ವಾಮಿ ಅಂತ. ಈಗ 98 ವರ್ಷ. ಅವರು ಒಂದು ಕೇಸ್ ಹಾಕಿದ್ರು. ಈ ಪರ್ಟಿಕ್ಯುಲರ್ಲಿ ಆ ಟೈಮ್ ಒಳಗೆ ಆಧಾರ್ ವಿಚಾರಕ್ಕೆ ಒಂದು ಕೇಸ್ ಹಾಕಿದ್ರು. ಏನು ಅಂತಂದ್ರೆ, ಈ ವೈಯಕ್ತಿಕ ಮಾಹಿತಿಗಳ ಸೋರಿಕೆ ಆಗೋದನ್ನ ತಪ್ಪಿಸ್ಬೇಕು. ಯಾಕೆ ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಇದು ಒಂದು ಫಂಡಮೆಂಟಲ್ ರೈಟು, ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಸರಿಯಾಗಿ, ಅದಕ್ಕೆ ನಾವು ಕಾನೂನು ಮಾಡಬೇಕು ಅಂತ ಅವರು ಒಂದು ಕೇಸ್ ಹಾಕಿದ್ರು. ಆ ಕೇಸ್ ಜಡ್ಜ್ಮೆಂಟ್ 2017 ಬಂದಾಗ ಸುಪ್ರೀಂ ಕೋರ್ಟ್ನವರು ಪ್ರೈವಸಿ ಅಥವಾ ಒಂದು ವೈಯಕ್ತಿಕ ಮಾಹಿತಿಯ ಹಕ್ಕನ್ನ ಒಂದು ಸಾಂವಿಧಾನಿಕವಾಗಿ ಫಂಡಮೆಂಟಲ್ ರೈಟ್ ಅಂತ ಡಿಕ್ಲೇರ್ ಮಾಡಿದ್ರು. ಆದ್ರಿಂದ ಸರ್ಕಾರದವರು ಅದರ ಬಗ್ಗೆ ಒಂದು ಕಾನೂನು ಮಾಡಬೇಕು ಅಂತ ಒಂದು ಕಮಿಟಿ ಎಲ್ಲ ಮಾಡಿ, ಅದು 2018 ಈ 2023 ಬೇಕಾದಷ್ಟು ಥರ ಡಿಸ್ಕಷನ್ಸ್ ಮಾಡಿ ಇವಾಗ ಕಾನೂನು ಬಂತು. ಈ DPDPA ಅಂತ ಕರಿತೀವಿ, ಅದಕ್ಕೆ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್. ಓಕೆ, ಈಗ ನಮಗೆ ಇರೋ ಒಂದು ಚಾಲೆಂಜ್ ಏನಪ್ಪಾ ಅಂತಂದ್ರೆ, ಈ DPDPA ಕಾನೂನನ್ನ ನಾವು ಹೇಗೆ ಜನಸಾಮಾನ್ಯರಿಗೆ ತಲುಪಿಸೋದು. ಈ ಪ್ರೈವಸಿ ಅನ್ನೋದು, ಮಾಹಿತಿ ಗೌಪ್ಯತೆ ಅನ್ನೋದು ಒಂದು ರೀತಿ ಒಂದು ಕಬ್ಬಿಣದ ಕಡಲೆ ಇದ್ದಾಗೆ. ಇದನ್ನ ಎಕ್ಸ್ಪ್ಲೈನ್ ಮಾಡೋದು ಜನಗಳಿಗೆ ಸ್ವಲ್ಪ ನಮಗೆ ಕಷ್ಟ. ಇವಾಗ ಸೈಬರ್ ಕ್ರೈಮ್ ಅಂದ್ರೆ ಜನಕ್ಕೆ ಅರ್ಥ ಆಗುತ್ತೆ, ನಿಮ್ ದುಡ್ಡು ಹೋಗುತ್ತೆ ಅಂತಂದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಅದೇ ನಿಮ್ಮ ಹೆಸರು ಅಡ್ರೆಸ್ಸು ಯಾರೋ ಒಬ್ರಿಗೆ ಗೊತ್ತಾಗಿದೆ, ಅದನ್ನ ನೀವು ಮಾಡಬಾರ್ದು, ನೀವು ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಇಟ್ಕೊಳ್ಬೇಕು ಅಂತಂದ್ರೆ ಅದರಿಂದ ನಮ್ಗೇನ್ ನಷ್ಟ ಅನ್ನೋ ತರ ಭಾವನೆ ಹೆಚ್ಚಿನ ಜನಕ್ಕಿರುತ್ತೆ. ಯಾಕೆಂದ್ರೆ ಈ ವೈಯಕ್ತಿಕ ಮಾಹಿತಿಯ ಗೌಪ್ಯತೆ ಆ ರೀತಿಯ ಕಲ್ಚರ್ ನಮ್ಮ ಇಂಡಿಯಾದೊಳಗೆ ಮುಂಚಿಂದನೂ ಇಲ್ಲ. ನಮ್ಮಲ್ಲಿ ಒಂಥರ ಓಪನ್ನೆಸ್ ಜಾಸ್ತಿ. ನಾವು ಇವಾಗ ಎಲ್ಲೋ ಒಂದು ರೈಲಲ್ಲಿ ಹೋಗ್ಬೇಕು ಅಂತಂದ್ರೆ ಪಕ್ಕದಲ್ಲಿ ಇರೋ ಹತ್ರ ನಮ್ಮ ಫ್ಯಾಮಿಲಿ ವಿಚಾರನೆಲ್ಲ ಹೇಳ್ಕೊಳ್ತೀವಿ. ಅದ್ರೊಳಗೆ ನಾವು ಅದ್ರ ಗೌಪ್ಯತೆಯನ್ನು ಕಾಪಾಡ್ಕೋಬೇಕು ಅನ್ನೋದು ಬಂದಿಲ್ಲ ನಮ್ಮ ಅಭ್ಯಾಸದೊಳಗೆ. ಈ ಪ್ರೈವಸಿ ಕಾನೂನು ಏನ್ ಮಾಡುತ್ತೆ ಅಂತಂದ್ರೆ, ಈ ವೈಯಕ್ತಿಕ ಮಾಹಿತಿಯನ್ನ ಉಪಯೋಗಿಸಿಕೊಳ್ಳೋ ಕಂಪನಿಗಳು, ಯಾವ್ಯಾವ ಕಂಪನಿಗಳಿಗೆ ನಾವು ನಮ್ಮ ವೈಯಕ್ತಿಕ ಮಾಹಿತಿಯನ್ನ ಅಧಿಕೃತವಾಗಿ ಕೊಡ್ತೀವೋ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಮೊಬೈಲ್ ತಗೊಳ್ಬೇಕು ಅಂತಂದ್ರೆ, ಒಂದು ಸಿಮ್ ಕಾರ್ಡ್ ತಗೊಳ್ಬೇಕು ಅಂದ್ರೆ ಆ ಕಂಪ್ನಿನವರು ಕೇಳ್ತಾರೆ, ನೀವು ಯಾರು, ನಿಮ್ಮ ಹೆಸರೇನು, ನಿಮ್ಮ ವಯಸ್ಸೇನು, ನಿಮ್ಮ ಆಧಾರ್ ನಂಬರ್ ಏನು, ನಿಮ್ಮ ಪ್ಯಾನ್ ನಂಬರ್ ಏನು ಅಂತ. ಇದು ಆ ಒಂದು ಸೇವೆ ಕೊಡೋದಕ್ಕೆ ಅವರಿಗೆ ಅಗತ್ಯವಾಗಿರೋ ಒಂದು ಮಾಹಿತಿ. ಸೊ ನಾವು ಕೊಡ್ತೀವಿ ಅವ್ರು ಕೇಳಿದ್ರೆ, ಯಾಕಂದ್ರೆ ಇಲ್ಲದೆ ಇದ್ರೆ ಆ ಸೇವೆ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ನಾವು ಕೊಡ್ತೀವಿ. ನಾವು ಕೊಟ್ಟಿದ್ದ ಇನ್ಫಾರ್ಮೇಶನ್ನ ಅವರು ಆ ಪರ್ಟಿಕ್ಯುಲರ್ ಪರ್ಪಸ್ಗೆ ಮಾತ್ರ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಕಾನೂನು. ಈಗ ನಾವು ಮೊಬೈಲ್ ಸಿಮ್ ಕಾರ್ಡ್ ತಗೊಳ್ಳೋದಕ್ಕೆ ಕೊಟ್ಟಿದ್ದ ಮಾಹಿತಿಯನ್ನ ಅವ್ರು ಯಾರೋ ಇನ್ಶೂರೆನ್ಸ್ ಮಾರ್ಕೆಟಿಂಗ್ಗೋ ಯಾವುದಕ್ಕೋ ಕೊಡೋದು, ಅದು ತಪ್ಪು.
ಈ ಕಾನೂನಿನೊಳಗೆ ಏನ್ ಈಗ ಸರ್ಕಾರದವ್ರು ಮಾಡ್ತಾ ಇದ್ದಾರೆ ಅಂದ್ರೆ, ಯಾವುದೇ ಒಂದು ಕಂಪನಿ ಒಂದು ವೈಯಕ್ತಿಕ ಮಾಹಿತಿಯನ್ನ ಒಬ್ಬ ಇಂಡಿವಿಜುವಲ್ ಇಂದ ಕಲೆಕ್ಟ್ ಮಾಡಿದ್ರೆ, ಅದನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂಚೆ ಯಾತಕ್ಕೆ ಇದನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಏನೇನು ಇನ್ಫಾರ್ಮೇಶನ್ ನಾವು ನಿಮ್ಮಿಂದ ಕೇಳ್ತಾ ಇದ್ದೀವಿ, ಯಾತಕ್ಕೆ ಕೇಳ್ತಾ ಇದ್ದೀವಿ, ಅದು ನಮ್ಗೆ ಎಷ್ಟು ದಿನ ಬೇಕಾಗತ್ತೆ ಅನ್ನೋ ವಿಚಾರನೆಲ್ಲ ಒಂದು ನೋಟಿಸ್ ಅನ್ನೋ ತರ ಪ್ರೈವೇಸಿ ನೋಟಿಸ್ ಅಂತ ಕೊಟ್ಟು ಅವರಿಂದ ಒಪ್ಪಿಗೆ ತಗೊಳ್ಬೇಕು. ಅವರು ಸರಿ ಅಂತ ಒಂದು ಒಪ್ಪಿಗೆ ಕೊಡ್ಬೇಕು. ಅದಕ್ಕೆ ಕನ್ಸೆಂಟ್ ಅಂತ ಹೇಳ್ತೀವಿ. ಸೊ ಈ ಕನ್ಸೆಂಟ್ ಇಲ್ಲದೆ ಯಾವುದೇ ಒಂದು ವೈಯಕ್ತಿಕ ಮಾಹಿತಿಯನ್ನ ಒಂದು ಕಂಪನಿ ಪಡ್ಕೊಳ್ಳೋ ಹಾಗಿಲ್ಲ. ಅದು ಬೇರೆ ಯಾರು ಥರ್ಡ್ ಪಾರ್ಟಿ ಕೊಟ್ರೆ ಅದನ್ನು ಯೂಸ್ ಮಾಡೋ ಹಾಗಿಲ್ಲ. ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಇತ್ತು, ನಾನು ಸರ್ಚ್ ಇಂಜಿನ್ ಯೂಸ್ ಮಾಡಿ ಕಲೆಕ್ಟ್ ಮಾಡಿದೆ ಅನ್ನೋ ತರ ಮಾಡೋದಕ್ಕಾಗೋದಿಲ್ಲ. ಆ ರೀತಿ ಮಾಡಿದರೆ ಅದು ಈ ಕಾನೂನಿನೊಳಗೆ, ಈ ಪ್ರೈವೇಸಿ ಕಾನೂನಿನೊಳಗೆ ಅಪರಾಧ ಆಗುತ್ತೆ. ಅದಕ್ಕೆ ಈ ಕಾನೂನಿನೊಳಗೆ ದಂಡ ಇದೆ. ಅಂದ್ರೆ ದಂಡ ಎಷ್ಟು ಅಂದ್ರೆ 250 ಕೋಟಿ, ಅದಕ್ಕೂ ಹೆಚ್ಚು ದಂಡ ವಿಧಿಸುವಂತ ಅವಕಾಶ ಇದೆ. ಈ ಜೈಲ್ಗೆ ಹಾಕೋ ವಿಚಾರ ಎಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಜೊತೆಗೆ ಒಂದು ಈಗ ಭಾರತೀಯ ನ್ಯಾಯ ಸಂಹಿತೆ ಅಂತ ಮಾಡಿದ್ದಾರೆ. ಹಿಂದಿನ IPC ಇದ್ದಿದ್ದು ಈಗ ಭಾರತೀಯ ನ್ಯಾಯ ಸಂಹಿತೆ ಅಂತಾಗಿದೆ. ಅದರೊಳಗೆ ಒಬ್ಬ ಅಪರಾಧ ಮಾಡಿದ್ರೆ ಅವ್ರನ್ನ ಜೈಲ್ಗೆ ಹಾಕೋ ವಿಚಾರ ಎಲ್ಲ ಆ ಕಾನೂನುಗಳು ಬರುತ್ತೆ. ಈ ಪ್ರೈವೇಸಿ ಕಾನೂನಿನೊಳಗೆ ಮುಖ್ಯವಾಗಿ ಯಾವುದಾದ್ರೂ ಒಂದು ಮಧ್ಯವರ್ತಿ ಕಂಪನಿ ಈ ಜನಗಳ ವೈಯಕ್ತಿಕ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ರೆ, ಅದನ್ನ ಅವರು ಸರಿಯಾಗಿ ಅದನ್ನ ಈ ಕಾನೂನಿನೊಳಗೆ ಯಾವ ರೀತಿ ಹೇಳಿದೆಯೋ ಆ ರೀತಿ ಅದನ್ನ ಪ್ರೊಟೆಕ್ಟ್ ಮಾಡದೆ ಹೋದ್ರೆ, ಆಗ ಆ ಕಂಪನಿಗೆ ಒಂದು ದೊಡ್ಡ ಮೊತ್ತದ ಒಂದು ಫೈನ್ ಅನ್ನ ಹಾಕೋ ಅಂತ ಅವಕಾಶ ಇದರೊಳಗೆ ಇದೆ. ಈ 200 ಕೋಟಿ 250 ಕೋಟಿ ಫೈನ್ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಒಂದು ಹೆದರಿಕೆಯಿಂದ ಆದ್ರೂ ಈ ಮಧ್ಯವರ್ತಿ ಕಂಪನಿಗಳು ಜನಗಳಿಂದ ಅನವಶ್ಯಕವಾದ ವೈಯಕ್ತಿಕ ಮಾಹಿತಿಯನ್ನ ಕಲೆಕ್ಟ್ ಮಾಡೋದು, ಅದಕ್ಕೆ ಕೆಲಸ ಮುಗಿದ ಮೇಲೂ ಇಟ್ಕೊಂಡಿರೋದು, ಅಥವಾ ಅದನ್ನ ಇನ್ನೊಂದು ಪರ್ಪಸ್ಗೆ ಯೂಸ್ ಮಾಡೋದು, ಆ ರೀತಿ ಮಿಸ್ಯೂಸ್ ಮಾಡೋದನ್ನ ತಪ್ಪಿಸ್ಬೇಕು ಅಂತ ಈ ಕಾನೂನಿನ ಒಂದು ಮುಖ್ಯ ಉದ್ದೇಶ. ಇದು ಮುಖ್ಯವಾಗಿ ಭಾರತದಿಂದ ವೈಯಕ್ತಿಕ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ರೆ ಅದಕ್ಕೆ ಅಪ್ಲೈ ಆಗುತ್ತೆ. ಫಾರಿನ್ ನಲ್ಲಿ ಕಲೆಕ್ಟ್ ಮಾಡಿದ್ದಕ್ಕೆ ಅಪ್ಲೈ ಆಗೋದಿಲ್ಲ. ಇಂಡಿಯಾದಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವ್ರು ಫಾರಿನ್ ನಲ್ಲಿ ಹೋಗಿ ಪ್ರೊಸೆಸ್ ಮಾಡ್ತೀನಿ ಅಂದ್ರೆ ಹಾಗೂ ಈ ಕಾನೂನಲ್ಲಿ ಬರುತ್ತೆ. ಬಟ್ ಇವಾಗ ಯಾವುದೋ ಒಂದು ಕಂಪನಿ ಅಮೆರಿಕಾದಲ್ಲಿದೆ, ಅಮೆರಿಕಾ ಸಿಟಿಸನ್ಸ್ ಇನ್ಫಾರ್ಮೇಶನ್ ತಗೊಂಡು ಅದು ಬಿಸ್ನೆಸ್ ನಡೆಸ್ತಾ ಇದೆ, ಅದು ಇಂಡಿಯನ್ ಕಂಪನಿ ಆಗಿದ್ರೂ ಕೂಡ ಅದು ಇದ್ರೊಳಗಡೆ ಬರೋದಿಲ್ಲ. ಸೊ ಫಸ್ಟ್ ಇದು ಇಂಡಿಯಾದಿಂದ ಯಾವ್ಯಾವ ವೈಯಕ್ತಿಕ ಮಾಹಿತಿಗಳನ್ನ ಕಂಪನಿಗಳು ಪಡ್ಕೊಳ್ಳುತ್ತೋ ಅದಕ್ಕೆ ಅನ್ವಯವಾಗುತ್ತೆ. ಈಗ ನಾವು ಮೊಬೈಲ್ ಒಳಗೆ ಎಷ್ಟೋ ಆ್ಯಪ್ಗಳನ್ನ ನಾವು ನೋಡ್ತೀವಿ. ಆ್ಯಪ್ ಯಾವುದೋ ಒಂದು ಪರ್ಪಸ್ ಇರುತ್ತೆ, ಯಾವುದೋ ಒಂದು ಕೆಲಸಕ್ಕಿರುತ್ತೆ. ಅವರು ಅದ್ರ ಜೊತೆಗೆ ನಮಗೆ ನಿಮ್ಮ ಕ್ಯಾಮರಾ ಪರ್ಮಿಷನ್ ಬೇಕು ಅಥವಾ SMS ಪರ್ಮಿಷನ್ ಬೇಕು ಅಂತ ಕೇಳ್ತಾರೆ. ನಾವು ಯಾತಕ್ಕೋ ಏನೋ ಅಂತ ಏನು ಗೊತ್ತಾಗಲ್ಲ, ನಾವು ಎಸ್ ಅಂತ ಮುಂದೆ ಕೊಟ್ಟೋಗ್ತೀವಿ. ಈ SMS ಪರ್ಮಿಷನ್ ಅವ್ರಿಗಿದ್ರೆ ನಮಗೆ ಬೇರೆ ಇನ್ನೊಂದು ವ್ಯವಹಾರದೊಳಗೆ ಯಾವುದೋ ಬ್ಯಾಂಕಿಂದ OTP ಬಂದ್ರೆ ಅದನ್ನ ಆ ಆ್ಯಪ್ ಕೂಡ ನೋಡ್ತಾ ಇರುತ್ತೆ. ಸೊ ಕೆಲವು ಸಲ ಏನಾಗುತ್ತೆ, ಈ ಹ್ಯಾಕರ್ಸು ಬ್ಯಾಂಕ್ ಆ್ಯಪ್ನ ಹ್ಯಾಕ್ ಮಾಡೋದ್ರ ಬದಲು ಈ ರೀತಿಯ ಸಣ್ಣ ಸಣ್ಣ ಆ್ಯಪ್ಗಳನ್ನ ಹ್ಯಾಕ್ ಮಾಡ್ತಾರೆ. ಯಾಕೆಂದ್ರೆ ಅವರು ಸಣ್ಣ ಕಂಪನಿ ಆಗಿರುತ್ತೆ, ಅವ್ರ ಸೆಕ್ಯೂರಿಟಿ ಸರಿಗಿರಲ್ಲ. ಸೊ ಆ ಆ್ಯಪ್ನ ಹ್ಯಾಕ್ ಮಾಡಿ ಅವ್ರಿಗೆ ಏನೇನು SMS ಮೆಸೇಜಸ್ ಬರ್ತಿರುತ್ತೋ ಅದನ್ನೆಲ್ಲ ಅವ್ರು ನೋಡ್ತಾ ಇದ್ರೆ ಯಾವುದೋ ಒಂದು ಕೇಸ್ ಒಳಗೆ ಈ ಬ್ಯಾಂಕ್ OTPನೂ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಈ ರೀತಿ ಬೇಕಾಗಿದ್ದಕ್ಕಿಂತ ಹೆಚ್ಚಿನ ವೈಯಕ್ತಿಕ ಮಾಹಿತಿಯನ್ನ ಯಾವ ಆ್ಯಪ್ಗಳು ಅಥವಾ ಬೇರೆ ಕಂಪ್ಯೂಟರ್ ಕಂಪನಿಗಳು ಕಲೆಕ್ಟ್ ಮಾಡ್ತಾ ಇದೆಯೋ ಅದರಿಂದ ಈ ರೀತಿಯ ಒಂದು ಸೈಬರ್ ಅಪರಾಧ ಮಾಡುವಂತ ಅವಕಾಶ ಹೆಚ್ಚಾಗುತ್ತೆ. ಅದಕ್ಕೋಸ್ಕರನೇ ಈ ಕಾನೂನು ಮುಖ್ಯ ಆಗುತ್ತೆ. ಓಕೆ, ಈ ಕಾನೂನಿಂದಾನೇ ಈ ಸೈಬರ್ ಕ್ರೈಮ್ಗಳೆಲ್ಲ ನಿಂತೋಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಆದ್ರೆ ಒಂದು ಕಂಪನಿಗೆ ಯಾವಾಗ ಅವ್ರಿಗೆ ನಮ್ಗೆ ಒಂದು 100 ಕೋಟಿ 200 ಕೋಟಿ ಫೈನ್ ಬರುತ್ತೆ ಅಂತ ಅನ್ಸುತ್ತೋ ಆವಾಗ ಅವ್ರ ಸೆಕ್ಯೂರಿಟಿ ಸಿಸ್ಟಮ್ಸ್ ನ ಇಂಪ್ರೂವ್ ಮಾಡೋದಕ್ಕೆ ಒಂದು ಇನ್ಸೆಂಟಿವ್ ಅಥವಾ ಡಿಸ್ಇನ್ಸೆಂಟಿವ್ ಇರುತ್ತೆ. ಓಕೆ, ಜೊತೆಗೆ ಈ ಮೈನರ್ಸ್ ಅಂದ್ರೆ ನಾವು 18 ವರ್ಷದಿಂದ ಕೆಳಗಡೆ ಇರೋ ಇವ್ರಿಗೆ ಈ ಕಾನೂನಿನೊಳಗೆ ಒಂದು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸೆಕ್ಯೂರಿಟಿಗೆ. ಏನು ಅಂತಂದ್ರೆ ಅವ್ರ ಪರವಾಗಿ ಅವರ ಪೇರೆಂಟ್ಸು ಪರ್ಮಿಷನ್ ಕೊಡಬೇಕು, ಕನ್ಸೆಂಟ್ ಕೊಡಬೇಕು. ಇ ಕಾಮರ್ಸ್ ಕಂಪನಿಗಳು
ಅನೇಕ ಒಂದು ಡಿಸೆಪ್ಟಿವ್ ಟೆಕ್ನಾಲಜೀಸ್ ಯೂಸ್ ಮಾಡ್ತಾರೆ. ಅದಕ್ಕೆ ನಾವು ಇದ್ರೊಳಗೆ ಡಾರ್ಕ್ ಪ್ಯಾಟ್ರನ್ಸ್ ಅಂತ ಕರಿತೀವಿ. ಇವಾಗ ಏನೋ ಒಂದು ತಗೊಳ್ಬೇಕು ಅಂತ ಹೋಗ್ತೀರಿ, ಅದರೊಳಗೆ ನೀವು ಎರಡೇ ಮಿಕ್ಕಿದೆ, ನೀವು ತಕ್ಷಣ ತಗೋಬೇಕು ಅಂತ ಒಂದು ಫಾಲ್ಸ್ ಅರ್ಜೆನ್ಸಿ ಕ್ರಿಯೇಟ್ ಮಾಡೋದು, ಅಥವಾ ಏನೋ ಒಂದು ಪ್ರೈಸ್ ಹೇಳಿರ್ತಾರೆ, ನೀವು ಕೊನೆಗೆ ಫೈನಲ್ ಆಗಿ ಪರ್ಚೇಸ್ ಮಾಡ್ಬೇಕಾದ್ರೆ ಏನೋ ಒಂದು ಆಡ್ ಮಾಡಿ ಅದು ಪ್ರೈಸ್ ಎಕ್ಸ್ಟ್ರಾ ಆಗುತ್ತೆ. ಈ ತರ ಆಮೇಲೆ ಅಲ್ಲಿವರೆಗೂ ಬಂದ ಮೇಲೆ ಇನ್ನೊಂದು ₹5 ಜಾಸ್ತಿ ಆಗಿದೆ ಹೋಗ್ಲಿ ಅಂತ ಜನ ತಗೊಂಡ್ಬಿಡ್ತಾರೆ. ಈ ರೀತಿ ಒಂದು ಡಿಸೆಪ್ಟಿವ್ ಟೆಕ್ನಾಲಜಿ ಇದನ್ನ ಪ್ರೊಸೀಜರ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಡಾರ್ಕ್ ಪ್ಯಾಟ್ರನ್ಸ್ ಅಂತ ಹೇಳ್ತಾರೆ. ಸೊ ಎಲ್ಲ ಇ ಕಾಮರ್ಸ್ ಕಂಪ್ನಿಯವರು ಈ ತರ ಡಾರ್ಕ್ ಪ್ಯಾಟ್ರನ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾದ್ರೆ ಒಂದು ಮೆಚುರಿಟಿ ಇರಬೇಕು. ಸೊ ನಾವು ಒಂದು ಅನ್ಕೊಳ್ಬಹುದು ಮೈನರ್ಸ್ಗಳಿಗೆ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಆದ್ರಿಂದ ಮೈನರ್ಸ್ಗಳು ಸುಲಭವಾಗಿ ಇ ಕಾಮರ್ಸ್ ಕಂಪ್ನಿಗಳಲ್ಲಿ ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಕಾರಣಗಳಿಂದ ಪ್ಲಸ್ ಈ ಅಬ್ಸಿನಿಟಿ ಆ ಥರದ್ದು ಇದೆ. ಎಷ್ಟೋ ಕಡೆ ಈ ಕ್ರೆಡಿಟ್ ಕಾರ್ಡ್ ಅವರ ತಂದೆ ತಾಯಿ ಕ್ರೆಡಿಟ್ ಕಾರ್ಡ್ ಅನ್ನ ಮಕ್ಕಳು ಯೂಸ್ ಮಾಡಿರೋದು ಸಿಚುವೇಶನ್ಸ್ ನಾವು ನೋಡಿದ್ದೀವಿ. ಸೊ ಈ ಕಾನೂನಿನೊಳಗೆ ಇದನ್ನ ಭದ್ರ ಮಾಡೋದಕ್ಕೋಸ್ಕರ ಮೈನರ್ಸ್ಗಳಿಗೆ ಯಾವುದೇ ಒಂದು ಸೇವೆ ಕೊಡಬೇಕಾದ್ರೆ ಅದಕ್ಕೆ ಪೇರೆಂಟಲ್ ಕನ್ಸೆಂಟ್ ಇರಬೇಕು ಅಂತ ಮಾಡಿದ್ದಾರೆ. ಈ ನಾಮಿನೇಷನ್ ಅನ್ನೋ ಕಾನ್ಸೆಪ್ಟ್ ನ ಫಾರ್ ದಿ ಫಸ್ಟ್ ಟೈಮ್ ಪ್ರಪಂಚದೊಳಗೆ ಮೊದಲನೇ ಬಾರಿ ಈ ಪರ್ಸನಲ್ ಡೇಟಾ ಅಥವಾ ವೈಯಕ್ತಿಕ ಮಾಹಿತಿಗೆ ಇಂಡಿಯಾದೊಳಗೆ ಈ ಕಾನೂನು ಮೂಲಕ ತರ್ತಾ ಇದ್ದಾರೆ. ಅಂದ್ರೆ ಯಾಕೆ ಈ ವೈಯಕ್ತಿಕ ಮಾಹಿತಿ ಏನ್ ಬೆಲೆ, ಅದಕ್ಕೆ ಯಾಕೆ ಮಾಹಿತಿ ಇದು ಕೊಡ್ಬೇಕು ಅಂತಂದ್ರೆ, ಈ ವೈಯಕ್ತಿಕ ಮಾಹಿತಿನೊಳಗೆ ನಮ್ಮ ಜಿಮೇಲ್ ಅಕೌಂಟು, ವಾಟ್ಸ್ಆ್ಯಪ್ ಅಕೌಂಟು ಆ ಥರದ್ದೆಲ್ಲ ಸೇರಿರುತ್ತೆ. ಈಗ ನಾವು ನಿಮ್ಮ ಜಿಮೇಲ್ ಅಕೌಂಟ್ ಅಂತ ನೋಡಿದ್ರೆ ಆ ಜಿಮೇಲ್ ಅಕೌಂಟ್ ಒಳಗೆ ಬೇಕಾದಷ್ಟು ಇಮೇಲ್ಗಳು ಬರ್ತಾ ಇರುತ್ತೆ. ಆ ಇಮೇಲ್ಗಳಲ್ಲಿ ಪಾಸ್ವರ್ಡ್ಗಳಿರುತ್ತೆ. ಈ ರೀತಿ ಆ ಮಾಹಿತಿನೊಳಗೆ ಒಂದು ವ್ಯಾಲ್ಯೂ ಇರುತ್ತೆ, ಫೈನಾನ್ಷಿಯಲ್ ವ್ಯಾಲ್ಯೂ ಇರುತ್ತೆ. ಆ ಫೈನಾನ್ಷಿಯಲ್ ವ್ಯಾಲ್ಯೂನ ರೆಕಗ್ನೈಸ್ ಮಾಡಿ ಈ ಕಾನೂನು ವೈಯಕ್ತಿಕ ಮಾಹಿತಿಯನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾಮಿನೇಷನ್ ಅಂತ ಹೆಸರು. ಜೊತೆಗೆ ಒಂದು ಸಿಟಿಸನ್ಸ್ಗೂ ಒಂದು ಮಾತು ಹೇಳಿದ್ದಾರೆ, ಏನು ಅಂದ್ರೆ, ನೀವು ಏನಾದ್ರು ಈ ಕಾನೂನಿನ ಅಡಿನೊಳಗೆ ನೀವು ಏನಾದ್ರು ನಿಮ್ಮ ರೈಟ್ಸ್ ಅನ್ನ ಎಕ್ಸರ್ಸೈಸ್ ಮಾಡಬೇಕು ಅಂತಂದ್ರೆ, ಹಕ್ಕನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ನಿಮಗೂ ಕೆಲವು ಡ್ಯೂಟೀಸ್ ಇರುತ್ತೆ. ಏನು ಡ್ಯೂಟೀಸು? ನೀವು ಇನ್ಫಾರ್ಮೇಶನ್ ಕಂಪನಿಗಳಿಗೆ ಕೊಡುವಾಗ ತಪ್ಪು ಮಾಹಿತಿ ಕೊಡಬಾರ್ದು. ಕಾನೂನುಬದ್ಧವಾಗಿ ನೀವು ವ್ಯವಹಾರ ಮಾಡಿದ್ರೆ ನಿಮಗೆ ಈ ಕಾನೂನಿಂದ ರಕ್ಷಣೆ ಸಿಗುತ್ತೆ ಅಂತ ಈ ಒಂದು ಕಾನೂನನ್ನ ಈಗ ಸದ್ಯಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ನಮ್ಮ ಹಳೆಯ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ವ್ಯಾಪ್ತಿಯನ್ನ ಬಹಳಷ್ಟು ಮಟ್ಟಿಗೆ ಹೆಚ್ಚಿಸುತ್ತೆ ಅಂತ ನಾವು ಅನ್ಬೋದು. ಇದರಿಂದ ಒಂದು ರೀತಿ